ಇಷ್ಟು ಹತ್ತಿರದಿಂದ ಡೀಪ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ವೀಸಾ ಪಾಸ್ಪೋರ್ಟ್ ಇಲ್ದೇ ಒಂದು ಫ್ಲೈಟ್ಗೆ ಹತ್ತುತ್ತಾ ಇರೋದು ನಾನು. ಪ್ಯಾಸೆಂಜರ್ಗಳನ್ನ ಒಂದು ರೌಂಡು ಕರ್ಕೊಂಡು ಹೋಗಿ ಬರೋಣ. ಹಂಗೇನೆ ಹೆಂಗೆ ಓಡಿಸೋದು ಇದಕ್ಕೆ? ಕ್ಲಚ್ ಗೇರ್ ಇಲ್ಲ ಇದರಲ್ಲಿ. ಚಲಾತೆ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ವಿ. ಬೆಂಗಳೂರು ಫೋರ್ಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಸೊ ರಸ್ತೆಯಲ್ಲಿ ಒಂದು ವಿಶೇಷವಾಗಿರೋದು ಒಂದು ರೆಸ್ಟೋರೆಂಟ್ ಕಾಣಿಸ್ತು. ಒಂದ್ಸತಿ ನೋಡಿದೆ, ಇದು ಬನ್ನೂರುಘಟ್ಟ ರೋಡ್ ಅಲ್ಲಿ ಒಂದು ಫ್ಲೈಟ್ ಅಲ್ಲಿ ರೆಸ್ಟೋರೆಂಟ್ ರೆಡಿ ಆಗ್ತಾ ಇರೋದು ಅಂತ. ಆಕ್ಚುಲಿ ಈ ರೆಸ್ಟೋರೆಂಟ್ ಹೆಸರು ಬಂದು ಟೈಗರ್ ಹೇರ್ ರೆಸ್ಟೋರೆಂಟ್ ಅಂತ. ರೆಸ್ಟೋರೆಂಟ್ ತುಂಬಾ ವಿಭಿನ್ನವಾಗಿದೆ. ಸೊ ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ತೋರಿಸ್ಕೊಡ್ತೀನಿ ಒಳಗಡೆ ಹೇಗಿದೆ. ಪರ್ ಡೇ 100 rupees ಆಗುತ್ತೆ. 100 rupees. ಫ್ಲೈಟ್ ಗೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈ ಫ್ಲೈಟ್ ಗೆ ಇರುತ್ತೆ. ಬೋರ್ಡಿಂಗ್ ಪಾಸ್ ಅನ್ನೋದು ಕೂಡ ಇರುತ್ತೆ. ಎಂಟ್ರಿ ಬಂದು 100 rupees ಇರುತ್ತೆ. ಇಲ್ಲಿ ನಿಮ್ಗೆ ಬೋರ್ಡಿಂಗ್ ಪಾಸ್ ನ ತಗೊಂಡ್ಮೇಲೆ ರೆಸ್ಟೋರೆಂಟ್ ಒಳಗಡೆ ನಿಮ್ಗೆ ಎಂಟ್ರಿ ಇರುತ್ತೆ. ಸೊ ಬನ್ನಿ, ಇದು ಡೂಮ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಲಕ್ಷಲಿ ಕೂತಿದ್ದಾರೆ. ಸೊ ಈ ತರ ಡೂಮ್ಸ್, ಇದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಮತ್ತೆ ಊಟ. ಸೊ ಇದಕ್ಕೆಲ್ಲ ಇದು ಬಂದು ಡೂಮ್ಸ್ ಅಂತ ಹೇಳ್ಬಿಟ್ಟು, ಇದು ಬಂದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಕುತ್ಕೊಳ್ಳೋಕೆ ಫ್ಯಾಮಿಲಿಗಳು. ಚಿಲ್ಡ್ರನ್ಸ್ದು ಪ್ಲೇಸ್ ಇದು, ಪ್ಲೇಯಿಂಗ್ದು. ಚಿಕ್ಕದಾಗಿ ಅರೇಂಜ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕದಾಗಿ ಜಾಗಗಳನ್ನೆಲ್ಲ ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಇದು ಫ್ಲೈಟ್ ರಿಯಲ್ ಟೈರ್ಸ್ ಇದು ನಂಗೇನೆ ಪ್ರೈಸ್ ಮಾಡಿ ನಿಲ್ಸಿದ್ದಾರೆ. ನಾನೊಂದು ಫ್ಲೈಟ್ ನ ಇಷ್ಟು ಹತ್ತಿರದಿಂದ ಡೀಪ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಅದಕ್ಕೆ ನಿಮ್ಗೂ ತೋರಿಸ್ತಾ ಇದೀನಿ. ನೋಡ್ರಿ ವೀಲ್ ಏನ್ ರೇಂಜ್ ಇದೆ. ವೀಸಾ ಪಾಸ್ಪೋರ್ಟ್ ಇಲ್ದಂಗೆ ಒಂದು ಫ್ಲೈಟ್ಗೆ ಹತ್ತುತ್ತಾ ಇರೋದು ನಾನು. ಬನ್ನಿ, ನಿಮ್ಮನ್ನು ಕೂಡ ವೀಸಾ ಪಾಸ್ಪೋರ್ಟ್ ಇಲ್ದಂಗೆ ಫ್ಲೈಟ್ ಹತ್ತಿಸ್ತೀನಿ. ಕಮಾನ್, ವೆಲ್ಕಮ್ ಟು ಟೈಗರ್ ಹೇರ್ ರೆಸ್ಟೋರೆಂಟ್. ಇದೆ ಫ್ಲೈಟ್ ಕ್ಯಾಬಿನ್, ಚೆನ್ನಾಗಿದೆ ಟ್ರಾವೆಲ್ ಮಾಡಕ್ಕೆ. ನಿಮಗೆ ಫ್ಲೈಟ್ ಅಲ್ಲಿ ಹೇಗೆ ಅರೇಂಜ್ ಆಗಿರುತ್ತೋ ಅದೇ ತರ ಪ್ರತ್ಯೇಕವಾಗಿ ಅರೇಂಜ್ ಮಾಡಿದ್ದಾರೆ. ಇಟ್ಸ್ ಸೋ ಗುಡ್. ಸೊ ಎನ್ವೈರ್ಮೆಂಟು ಕೂಡ ಅದೇ ತರ ಕ್ರಿಯೇಟ್ ಆಗಿದೆ. ನಿಮ್ಗೆ ಯಾವುದೋ ಫ್ಲೈಟ್ ಅಲ್ಲಿ ಕೂತಿದೀವೇನೋ ಅನ್ನೋ ಫೀಲ್ ಅಲ್ಲೇನೆ. ಸೊ ಗುಡ್. ಮೆನು ನಿಮ್ದು ಯಾವ್ದು ಚೂಸ್ ಮಾಡ್ತೀರ ಅದ್ರ ಮೇಲೆ ಇರುತ್ತೆ. ಪ್ರತಿಯೊಂದು ರೆಸ್ಟೋರೆಂಟಲ್ಲಿ ನಾರ್ಮಲ್ ಆಗಿರುತ್ತಲ್ವಾ, ಸೊ ಅದೇ ಥರನೇ ಇರುತ್ತೆ. ಸೊ ಅದರಲ್ಲಿ ಏನಿಲ್ಲ, ಬಟ್ ಎನ್ವೈರ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೀವು ಯಾವುದೇ ಒಂದು ಅಂದರೆ ನಿಂತಿರೋ ಫ್ಲೈಟಲ್ಲಿ ಊಟ ಮಾಡಬೇಕು ಅನ್ನೋ ಒಂದು ಫೀಲ್ ಇತ್ತು ಅಂತ ಹೇಳಿದ್ರೆ ಸೊ ಆರಾಮಾಗಿ ಬಂದು
ಇಲ್ಲಿ ಫ್ಯಾಮಿಲಿ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡಿ ಮಕ್ಳುಗಳ ಜೊತೆ ಆರಾಮಾಗಿ ಒಂದು ಡಿನ್ನರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ವೆಯ್ಟರ್ಸು ಕೂಡ ನಿಮಗೆ ಏರ್ ಹೋಸ್ಟೆಸ್ ಥರನೇ ಟ್ರೀಟ್ ಮಾಡ್ತಾರೆ. ಬನ್ನಿ, ಇಲ್ಲಿ ಊಟ ಮಾಡ್ತಾ ಇರೋ ಪ್ಯಾಸೆಂಜರ್ಗಳನ್ನ ಒಂದು ರೌಂಡು ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಹಂಗೇನೆ. ಇವಾಗ ನಾನು ಮೇನ್ ಪೈಲಟ್ ಆಗ್ತೀನಿ, ಕೋ ಪೈಲಟ್ ಅಲ್ಲಿ ಬಂದು ನಮ್ಮ ಬಾಸ್ ಆಗ್ತಾರೆ. ಹೆಂಗ್ ಓಡಿಸೋದು ಇದಕ್ಕೆ? ಕ್ಲಚ್ ಗೇರ್ ಇಲ್ಲ ಇದರಲ್ಲಿ, ಕ್ಲಚ್ ಗೇರ್ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಪಡ್ಕಂಡೆ ಒಂದ್ 4 ಅಕ್ಷರ ಕಲ್ತ್ಕೊಳ್ಳ ಅಂತ ತಲೆಗಿದ್ದೇ ಇಲ್ಲತ್ತದೆ. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ओपनिंग 7:30. 7:30 इधर से क्या क्या मिल सकता है? पार्टी गिल्टी सभी कर सकते हैं. इंस्टाग्राम में आईडी है ना इसका? थैंक यू. ಓಕೆನಾ? ಥ್ಯಾಂಕ್ ಯು. ನೀವು ಕೂಡ ಈ ರೆಸ್ಟೋರೆಂಟ್ ಅಲ್ಲಿ ಪೈಲಟ್ ಆಗ್ಬೋದು, ನೀವು ಕೂಡ ಈ ಫ್ಲೈಟ್ ನ ಓಡಿಸ್ಬೋದು. ಕೀ ಕೇಳ್ದೆ ಓಡ್ಸೋಣ ಅಂತ ಹೇಳ್ಬಿಟ್ಟು, ಬಟ್ ಕೀ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಏರ್ ಹೋಸ್ಟೆಸ್ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಸತಿ ಏನಾದ್ರು ನೀವು ಬಂದಾಗ ಕೀ ಕೊಡ್ಬೋದು. ಟ್ರೈ ಮಾಡ್ರಿ ಒಂದ್ಸತಿ ಓಡ್ಸಕ್ಕೆ. ಈ ವಿಡಿಯೋಗೆ ಇಷ್ಟೇನೆ. ನೋಡಿದ್ರಲ್ಲ, ನೀವು ಯಾವಾಗ್ಲಾದ್ರೂ ಈ ಕಡೆ ಬಂದಾಗ ಒಂದ್ಸತಿ ಈ ಏರ್ ರೆಸ್ಟೋರೆಂಟ್ ನ ವಿಸಿಟ್ ಮಾಡಿ. ಟೈಗರ್ ಏರ್ ರೆಸ್ಟೋರೆಂಟ್, ಇದನ್ನ ವಿಸಿಟ್ ಮಾಡ್ರಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಬಾಯ್.